ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಿಧನರಾದ ಕಾಸರಗೋಡು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಪಳ್ಳಯಲ್ವೀಡ್ ಗುರುವಾರ ಬೆಳಗ್ಗೆ ನಡೆಯಲಿದೆ ಅಂತ್ಯಕ್ರಿಯೆ. ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಮಾಂಗುಟತಿಲ್ ಅವರನ್ನು ಕಾರಣವಿಲ್ಲದೆ ಬಂಧಿಸಿದ್ದಾರೆಂದು ಆರೋಪ. ಕಾಸರಗೋಡು ಯೂತ್ ಕಾಂಗ್ರೆಸ್ನ ಪ್ರತಿಭಟನೆ. ಸ್ನೇಹ ನೀಡಿ ಅಪ್ರಾಪ್ತ ಬಾಲಕಿಗೆ ದೌರ್ಜನ್ಯವೆಸಗಿ ಗರ್ಭಿಣಿಯಾಗಿಸಿದ ಪ್ರಕರಣ. ಪೋಕ್ಸೋ ಪ್ರಕರಣದಲ್ಲಿ ಯುವಕ ವಶಕ್ಕೆ. ನಿರ್ಲಕ್ಷ್ಯದ ಹಾದಿಯಿಂದ ಅಭಿವೃದ್ಧಿಯ ಸೀಟಿಯೊಂದಿಗೆ ಮಂಜೇಶ್ವರ ರೈಲು ನಿಲ್ದಾಣ. ವಿವಿಧ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿ. ಕೇರಳ ಬ್ಯಾಂಕ್ ರಿಟೈರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಧರಣಿ ಹೋರಾಟ. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಎಂ ಕೃಷ್ಣನ್ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಪಳ್ಳಯಲ್ವೀಡ್ ನಿಧನರಾದರು. ಮನೆಯಲ್ಲಿ ಕುಸಿದು ಬಿದ್ದ ವಿನೋದ್ ಅವರನ್ನು ಕಾಂಜಂಗಾಡ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರೂ ಜೀವ ಉಳಿಸಲಾಗಿಲ್ಲ. ಅಂತ್ಯಕ್ರಿಯೆ ಗುರುವಾರ ಬೆಳಗ್ಗೆ ನಡೆಯಲಿದೆ. ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆಯಾದ ಕೆಎಸ್ಯು ಮೂಲಕ ಬಂದ ನಾಯಕರಾಗಿದ್ದಾರೆ ವಿನೋದ್ ಕುಮಾರ್ ಪಳ್ಳಯಲ್ವೀಡ್. ಕಾಲೇಜು ದಿನಗಳಲ್ಲಿ ನೆಹರು ಕಾಲೇಜು ಯೂನಿಯನ್ ಕೌನ್ಸಿಲ್ ಆಗಿದ್ದ ವಿನೋದ್ ಮಧ್ಯಂತರದಲ್ಲಿ ಕೆಎಸ್ಯು ಜಿಲ್ಲಾ ಅಧ್ಯಕ್ಷರು ಆಗಿದ್ದರು. ನಂತರ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ, ಪುಲ್ಲೂರು ಸಹಕಾರಿ ಬ್ಯಾಂಕ್ ಅಧ್ಯಕ್ಷ, ಪುಲ್ಲೂರು ಪೆರಿಯ ಪಂಚಾಯತ್ ಸ್ಥಾಯಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡಿದ್ದರು. ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯ ಹಾಗೂ ಮಲಬಾರ್ ದೇವಸ್ವಂ ಸ್ಟಾಫ್ ಯೂನಿಯನ್ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದರು. ಡಿಐಸಿಗೆ ಹೋದರೂ ಕೆ ಕರುಣಾಕರನ್ ಪಕ್ಷಕ್ಕೆ ಮರಳಿದ ನಂತರ ಮತ್ತೆ ಪಕ್ಷಕ್ಕೆ ಆಗಮಿಸಿ ಸಕ್ರಿಯ ನಾಯಕರಾಗಿದ್ದರು ವಿನೋದ್ ಕುಮಾರ್ ಪಳ್ಳಯಲ್ವೀಡ್. ನಿಧನದ ಸುದ್ದಿ ತಿಳಿದ ಹಲವು ಮುಖಂಡರು, ಕಾರ್ಯಕರ್ತರು ಆಸ್ಪತ್ರೆ ಹಾಗೂ ಮನೆಗೆ ಆಗಮಿಸಿದ್ದರು. ಸಜ್ಜನ ಮತ್ತು ಶಕ್ತಿಯುತ ನಾಯಕನನ್ನು ಕಾಂಗ್ರೆಸ್ ಕಳೆದುಕೊಂಡಿದೆ ಎಂದು ಸಂಸದ ರಾಜಮೋಹನ್ ಉಣ್ಣಿತಾನ್ ಸಂತಾಪ ಸೂಚಿಸಿದರು. ಕಾಸರಗೋಡು ಡಿಸಿಸಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದ ಪಾರ್ಥಿವ ಶರೀರಕ್ಕೆ ಕಾಂಗ್ರೆಸ್ ಮುಖಂಡರು, ವಿವಿಧ ಕ್ಷೇತ್ರದ ಗಣ್ಯರು ಸೇರಿದಂತೆ ಹಲವರು ಅಂತಿಮ ನಮನ ಸಲ್ಲಿಸಿದರು. ದೊಡ್ಡ ಸಂಘಟಕ, ರಾಜಕೀಯ ವಾಗ್ಮಿಯೂ ಆಗಿದ್ದಾರೆ ವಿನೋದ್ ಕುಮಾರ್ ಪಳ್ಳಯಲ್ವೀಡ್. ಕಾಂಗ್ರೆಸ್ ಟ್ರೇಡ್ ಯೂನಿಯನ್ ನಾಯಕ ದಿವಂಗತ ಪಿಪಿ ಕುಂಜಿಕಣ್ಣನ್ ನಾಯರ್ ಮತ್ತು ಮಾಜಿ ವಿದ್ಯುತ್ ಮಂಡಳಿಯ ಅಧಿಕಾರಿ ಸಾವಿತ್ರಿ ಅಮ್ಮ ದಂಪತಿಗಳ ಪುತ್ರ, ಕರ್ನಾಟಕ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಪಿವಿ ಮನೋಜ್ ಕುಮಾರ್ ಸಹೋದರ. ಗುರುವಾರ ಬೆಳಗ್ಗೆ ಅಂತ್ಯಕ್ರಿಯೆ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಮಾಂಗುಟತಿಲ್ ಅವರನ್ನು ಕಾರಣವಿಲ್ಲದೆ ಬಂಧಿಸಿದ್ದಾರೆ ಎಂದು ಆರೋಪಿಸಿ ಕಾಸರಗೋಡು ಯೂತ್ ಕಾಂಗ್ರೆಸ್ನ ಪ್ರತಿಭಟನೆ. ಮುಖ್ಯಮಂತ್ರಿಗಳ ಪ್ರತಿಕೃತಿ ಹೊತ್ತಿಸಿ ಪ್ರತಿಭಟನೆ ನಡೆಸಲಾಯಿತು. ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಮಾಂಗುಟತಿಲ್ ಅವರನ್ನು ಕಾರಣವಿಲ್ಲದೆ ಬಂಧಿಸಿದ್ದಾರೆ ಎಂದು ಆರೋಪಿಸಿ ಕಾಸರಗೋಡಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 11 ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಪ್ರತಿಕೃತಿ ಹೊತ್ತಿಸಿ ಪ್ರತಿಭಟಿಸಿದರು. ಪ್ರತಿಭಟನೆ ನಡೆದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಸಮಯದವರೆಗೆ ಸಂಚಾರಕ್ಕೆ ಅಡ್ಡಿಯಾಯಿತು. ತಕ್ಷಣವೇ ಕಾಸರಗೋಡು ಪೊಲೀಸರು ಆಗಮಿಸಿ ಬೆಂಕಿ ನಂದಿಸಿ ರಸ್ತೆಯನ್ನು ಸಂಚಾರಕ್ಕೆ ತೆರವು ಮಾಡಿಕೊಟ್ಟರು. ಕಾರ್ಯಕರ್ತರನ್ನು ಬಂಧಿಸಲಾಯಿತು. ಕಾಂಜಂಗಾಡ್ನಲ್ಲಿಯೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿಯವರ ಪ್ರತಿಕೃತಿ ಹೊತ್ತಿಸಿ ಪ್ರತಿಭಟನೆ ನಡೆಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ನೇಹ ನೀಡಿ ಅಪ್ರಾಪ್ತ ಬಾಲಕಿಗೆ ದೌರ್ಜನ್ಯವೆಸಗಿ ಗರ್ಭಿಣಿಯಾಗಿಸಿದ ಯುವಕನನ್ನು ಪೋಕ್ಸೋ ಪ್ರಕರಣದಲ್ಲಿ ವಶಕ್ಕೆ ಪಡೆಯಲಾಯಿತು. ಕೋಳಿಚಾಲ್ ಕೊಳಪ್ರಂ ನಿವಾಸಿಯಾದ 18 ವರ್ಷದವನನ್ನು ವಶಕ್ಕೆ ಪಡೆದಿರುವುದು. ರಾಜಪುರಂ ಎಸ್ಐ ಕೆ ಮುರಳೀಧರನ್ ಯುವಕನನ್ನು ವಶಕ್ಕೆ ಪಡೆದಿದ್ದಾರೆ. ಬೇಡಗಂ ಠಾಣೆ ವ್ಯಾಪ್ತಿಯ 17 ವರ್ಷದ ಬಾಲಕಿ ದೌರ್ಜನ್ಯಕ್ಕೆ ಒಳಗಾಗಿರುವುದು. ದೈಹಿಕ ಅಸ್ವಸ್ಥಳಾದ ಹಿನ್ನೆಲೆಯಲ್ಲಿ ಸಂಬಂಧಿಕರು ಬಾಲಕಿಯನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ಆಕೆ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದುಬಂದಿದೆ. ಈ ನಂತರ ತಾಯಿ ಬಾಲಕಿಯನ್ನು ಆರೋಪಿಯ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಘಟನೆ ಸ್ಥಳೀಯರ ಗಮನಕ್ಕೆ ಬಂದ ನಂತರ ಮಾಹಿತಿ ಪೊಲೀಸರಿಗೆ ತಲುಪಿತು. ದೌರ್ಜನ್ಯ ರಾಜಪುರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವುದು. ಬಾಲಕಿಯ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು ಪಾಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ದೌರ್ಜನ್ಯ ನಡೆದ ಸಮಯದಲ್ಲಿ ಆರೋಪಿಗೆ 18 ವರ್ಷ ಪೂರ್ತಿಯಾಗಿದೆಯೇ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾಲಕಿಯನ್ನು ಪರೀಕ್ಷಿಸಿದ ನಂತರ ವೈದ್ಯರ ರಿಪೋರ್ಟ್ ಪಡೆಯಲಾಗುವುದು. ಹೊಸದುರ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಆರೋಪಿಯನ್ನು ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಿರ್ಲಕ್ಷ್ಯದ ಹಾದಿಯಿಂದ ಅಭಿವೃದ್ಧಿಯ ಸೀಟಿಯೊಂದಿಗೆ ಮಂಜೇಶ್ವರ ರೈಲು ನಿಲ್ದಾಣ. ವಿವಿಧ ಅಭಿವೃದ್ಧಿ ಕಾರ್ಯಗಳು ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ಪ್ರಗತಿಯಲ್ಲಿವೆ. ಕೇರಳದ ಹಲವು ರೈಲು ನಿಲ್ದಾಣಗಳು ವಿಶ್ವಮಟ್ಟಕ್ಕೇರುತ್ತಿರುವಾಗ ಮಂಜೇಶ್ವರ ನಿಲ್ದಾಣ ನಿರ್ಲಕ್ಷ್ಯದ ಹಾದಿಯಲ್ಲೇ ಆಗಿತ್ತು. ಈ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಬಗೆಹರಿದಿದೆಯಂತೆ. ಅದರ ಭಾಗವಾಗಿ ನೂತನವಾಗಿ ನಿರ್ಮಿಸುವ ನಿಲ್ದಾಣ ಕಚೇರಿ ಕಟ್ಟಡದ ಕಾಮಗಾರಿ ಅಂತಿಮ ಹಂತದಲ್ಲಿದೆ.
ಪಾರ್ಕಿಂಗ್ ಏರಿಯಾ ನಿರ್ಮಾಣ ಕಾಮಗಾರಿ ಶೀಘ್ರದಲ್ಲೇ ಆರಂಭವಾಗಲಿದೆ. ಪ್ಲಾಟ್ಫಾರ್ಮ್ ಎತ್ತುವ ಕಾರ್ಯವು ಸದ್ಯದಲ್ಲೇ ಆರಂಭವಾಗಲಿದೆ. ಈ ನಿಲ್ದಾಣದ ದುಸ್ಥಿತಿಯನ್ನು ಬದಲಾಯಿಸಲು ಜನಪ್ರತಿನಿಧಿಗಳಿಗಾಗಲಿ ರೈಲ್ವೆ ಅಧಿಕಾರಿಗಳಿಗಾಗಲಿ ಸಾಧ್ಯವಾಗಿಲ್ಲ ಎಂಬ ಆರೋಪ ಈ ಹಿಂದೆ ತೀವ್ರವಾಗಿತ್ತು. ഒരു 15 വർഷത്തിന് മുമ്പ് ഈ മഞ്ചേശ്വരത്ത് അഭിവൃദ്ധി വികസന കാര്യങ്ങളൊന്നും ഉണ്ടായിട്ടില്ല. ഇപ്പോൾ ഒരു 10 വർഷത്തിന് ശേഷമാണ് ഈ മഞ്ചേശ്വരത്തിൽ ലേശ വികസന കാര്യങ്ങൾ വന്നത്. MP ഫണ്ടുമല്ല ഏതുമല്ല, ഇത് കേന്ദ്ര സർക്കാരിൻ്റെ ഒരു സ്കീമായിട്ടാണ് ഇത് വികസനം വരുന്നത്. അപ്പോൾ എത്രയും പെട്ടെന്ന് നല്ലപോലെ ഇത് വികസനമായിട്ട് തീർത്ത് കിട്ടിയ അത്രയും നാട്ടുകാർക്ക് നല്ലത്. ತಾಲೂಕು ಕೇಂದ್ರದಲ್ಲಿರುವ ಈ ರೈಲು ನಿಲ್ದಾಣವನ್ನು ಸಾವಿರಾರು ಪ್ರಯಾಣಿಕರು ಅವಲಂಬಿಸಿದ್ದಾರೆ. ಇವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಇದ್ದಾರೆ. ದಕ್ಷಿಣ ಜಿಲ್ಲೆಗಳು ಸೇರಿದಂತೆ ದೇರಳಕಟ್ಟೆಯ ವೈದ್ಯಕೀಯ ಕಾಲೇಜು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ಚಿಕಿತ್ಸೆಗಾಗಿ ತೆರಳುವವರು ಮಂಜೇಶ್ವರ ರೈಲು ನಿಲ್ದಾಣಕ್ಕೆ ಆಗಮಿಸುತ್ತಾರೆ. ರಾಜ್ಯದ ಗಡಿಯ ಪಕ್ಕದಲ್ಲಿರುವ ಮತ್ತು ಉತ್ತರ ಕೇರಳದ ಕೊನೆಯ ನಿಲ್ದಾಣವೂ ಆಗಿರುವ ಮಂಜೇಶ್ವರ ರೈಲು ನಿಲ್ದಾಣದ ಮೇಲೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆಗೆ ಸಿದ್ಧತೆ ತೀವ್ರವಾಗಿರುವಾಗ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಸಿರು ನಿಶಾನೆ ತೋರಿಸಲಾಗಿದೆ. ಅನೇಕ ಪ್ರಮುಖ ರೈಲುಗಳು ಇಲ್ಲಿ ನಿಲ್ಲದಿರುವುದು ಸಮಸ್ಯೆಯಾಗಿದೆ. 3-4 ರೈಲುಗಳು ಮಾತ್ರ ಇಲ್ಲಿ ನಿಲ್ಲುತ್ತವೆ. ಪ್ರಯಾಣಿಕರು ಬೆಳಗ್ಗೆ ಮತ್ತು ಸಂಜೆಯ ರೈಲನ್ನು ಮಾತ್ರ ಅವಲಂಬಿಸಬೇಕಾಗಿದೆ. ವಿಶ್ರಾಂತಿ ಕೋಣೆ ಇಲ್ಲ. ಪ್ರಯಾಣಿಕರಿಗೆ ಬೇಕಾದಷ್ಟು ಆಸನಗಳು ಇಲ್ಲ. ಮುಸ್ಸಂಜೆಯ ಹೊತ್ತಿಗೆ ನಿಲ್ದಾಣ ಹಾಗೂ ಸುತ್ತಮುತ್ತಲೂ ಕತ್ತಲು ಆವರಿಸಿರುತ್ತದೆ. ಮಾದಕ ವ್ಯಸನಿಗಳ ತಾಣವಾಗಿ ಇದು ಮಾರ್ಪಟ್ಟಿದೆ. ಗಾಂಜಾ ಮಾರಾಟ ಕೇಂದ್ರ ಎಂಬ ಹೆಸರು ಮಂಜೇಶ್ವರ ನಿಲ್ದಾಣಕ್ಕೆ ಈಗಾಗಲೇ ಇದೆ. ದಶಕಗಳ ನಂತರ ಒಟ್ಟಾರೆ ಅಭಿವೃದ್ಧಿ ಎಂದರೆ ಕೇವಲ ಮೇಲ್ಸೇತುವೆಯಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಅಭಿವೃದ್ಧಿ ಬೇಕು ಎನ್ನುತ್ತಾರೆ ಸ್ಥಳೀಯರು. ವಂದೇ ಭಾರತ್ ರೈಲುಗಳು ಮತ್ತು ಅಮೃತ್ ಭಾರತ್ ಯೋಜನೆಯಡಿ ನಿಲ್ದಾಣಗಳನ್ನು ವಿಶ್ವಮಟ್ಟದಲ್ಲಿ ಮೇಲ್ದರ್ಜೆಗೇರಿಸುತ್ತಿರುವಾಗ ಮಂಜೇಶ್ವರ ನಿಲ್ದಾಣದತ್ತ ಯಾರೂ ಗಮನ ಹರಿಸುತ್ತಿಲ್ಲ ಎಂಬ ಟೀಕೆಗಳ ನಡುವೆ ಈ ಅಭಿವೃದ್ಧಿ ಕಾರ್ಯ ಸಣ್ಣ ಸಮಾಧಾನ ತಂದಿದೆ. ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಪ್ರಗತಿಯಲ್ಲಿವೆ. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಬ್ಯಾಂಕ್ ರಿಟೈರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕೇರಳ ಬ್ಯಾಂಕ್ ಜಿಲ್ಲಾ ಕೇಂದ್ರದಲ್ಲಿ ಧರಣಿ ಹೋರಾಟ ನಡೆಸಲಾಯಿತು. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಎಂ ಕೃಷ್ಣನ್ ಉದ್ಘಾಟಿಸಿದರು. ಸರ್ಕಾರ ಮತ್ತು ಪೆನ್ಷನ್ ಬೋರ್ಡ್ನ ನಿರ್ಲಕ್ಷ್ಯದ ವಿರುದ್ಧ ಪೆನ್ಷನ್ ಪರಿಷ್ಕರಣೆಯನ್ನು ಆಗ್ರಹಿಸಿ ಕೇರಳ ಬ್ಯಾಂಕ್ ರಿಟೈರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕೇರಳ ಬ್ಯಾಂಕ್ ಜಿಲ್ಲಾ ಕೇಂದ್ರದಲ್ಲಿ ಧರಣಿ ಹೋರಾಟ ನಡೆಸಲಾಯಿತು. ಪೆನ್ಷನ್ ಯೋಜನೆ, ಕೇರಳ ಬ್ಯಾಂಕ್ನಿಂದ ನೇರ ಸ್ವಾಧೀನ, ಸ್ಥಗಿತಗೊಂಡ DA ಪುನರ್ಸ್ಥಾಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಸಿದ ಧರಣಿಯನ್ನು ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಎಂ ಕೃಷ್ಣನ್ ಉದ್ಘಾಟಿಸಿದರು. 90% എന്ന് പറഞ്ഞാൽ 20,000-ൽ 90% വളരെ നാമമാത്രമായ സംഖ്യ. എന്നാലും എങ്കിൽ പോലും ഈ മൂല്യശോഷണത്തിന് ഒരു ബദൽ എന്ന നിലയിൽ ഭാവിയിൽ മെച്ചപ്പെടുമെന്ന രീതിയിൽ അന്ന് നൽകിക്കൊണ്ടിരുന്ന DAയും 2015 തൊട്ട് നിർത്തൽ ചെയ്തിരിക്കുകയാണ്. ഈ സാഹചര്യത്തിലാണ് നമ്മുടെ ഈ ധർണാ സമരം മുന്നോട്ട് കൊണ്ടുപോകാൻ നമ്മൾ തീരുമാനിച്ചത്. അതുപോലെ തന്നെ ഈ മേഖലയിൽ കിട്ടിക്കൊണ്ടിരിക്കുന്ന പല ആനുകൂല്യങ്ങളും നമ്മൾ മറ്റു മേഖലകളിലുള്ള ഒരാനുകൂല്യങ്ങളും അനുവദിക്കാൻ ഈ ഗവൺമെൻറ്റോ അതുപോലെ തന്നെ ഇതിൻ്റെ പെൻഷൻ ബോർഡോ അതുപോലെ തന്നെ കേരള ബാങ്കോ തയ്യാറല്ല എന്നാണ് പല കാര്യങ്ങളും നമ്മൾ സമീപിക്കുമ്പോൾ മനസ്സിലാക്കാൻ സാധിക്കുന്നത്. ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ಶ್ರೀಧರನ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಎ ಪ್ರಕಾಶ್ ರಾವ್, ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಜಿಲ್ಲಾಧ್ಯಕ್ಷ PK ವಿನೋದ್ ಕುಮಾರ್, ಕುഞ്ഞിಕಣ್ಣನ್ ಕರಿಚೇರಿ, ಸಹಕಾರ ಸೇವಾ ಪೆನ್ಷನರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಕೊಪ್ಪಳ್ ಪ್ರಭಾಕರನ್ ಮುಂತಾದವರು ಮಾತನಾಡಿದರು. ಹೋರಾಟದ ಮುಂದಿನ ಹಂತವಾಗಿ ಫೆಬ್ರವರಿ 14ರಂದು ಸೆಕ್ರೆಟರಿಯೇಟ್ ಧರಣಿ ನಡೆಸಲಾಗುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಗವರ್ನಮೆಂಟ್ ವೊಕೇಶನಲ್ ಗರ್ಲ್ಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿಷನ್ 24ನ 3ನೇ ಹಂತದ ಉದ್ಘಾಟನೆ ನಡೆಯಿತು. ನಗರಸಭಾ ಸದಸ್ಯೆ ವೀಣಾ ಅರುಣ್ ಶೆಟ್ಟಿ ಉದ್ಘಾಟಿಸಿದರು. SSLC ಪರೀಕ್ಷೆ ಬರೆಯುವ ಮಕ್ಕಳ ಉನ್ನತ ಯಶಸ್ಸನ್ನು ಗುರಿಯಾಗಿಸಿ ಸಿದ್ಧಪಡಿಸಿದ ವಿಷನ್ 24ನ 3ನೇ ಹಂತದ ಉದ್ಘಾಟನೆ ಗವರ್ನಮೆಂಟ್ ವೊಕೇಶನಲ್ ಗರ್ಲ್ಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಿತು. ನಗರಸಭೆ ಸದಸ್ಯೆ ವೀಣಾ ಅರುಣ್ ಶೆಟ್ಟಿ ಉದ್ಘಾಟಿಸಿದರು. ನಮ್ಮ ಮಕ್ಕಳು ಕೇವಲ 5-6 ಗಂಟೆ ಸಮಯ ಮಾತ್ರ ನಮ್ಮ ಶಾಲೆಯಲ್ಲಿ ಸಮಯವನ್ನು ಇರಿಸುವುದು, ಉಳಿದಂತಹ ಸಮಯವನ್ನು ಅವರು ವ್ಯಯಿಸುವುದು ತಮ್ಮ ಹೆತ್ತವರಿಗೆ. ಆದ್ದರಿಂದ ನಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೇವಲ ಟೀಚರ್ಸ್ಗೆ ಮಾತ್ರ ಅಲ್ಲ ಗಣನೀಯ ಪಾತ್ರ ಇರುವುದು, ತಮ್ಮ ಪಾತ್ರ ಕೂಡ ಅತ್ಯಮೂಲ್ಯವಾಗಿದೆ. ತಾವು ಎಷ್ಟೇ ಬ್ಯುಸಿಯಾಗಿರಬಹುದು, ನಾವು
ನಮ್ಮ ಮಕ್ಕಳಿಗೆ ಮೀಸಲಿಡಬೇಕಾದ ಸಮಯದಲ್ಲಿ ಖಂಡಿತ ನಾವು ಕಾಂಪ್ರಮೈಸ್ ಮಾಡಲೇಬೇಕು. ಮನೆ ಮನೆಗೆ ಭೇಟಿ ನೀಡುವುದು, ಮಕ್ಕಳು ಮತ್ತು ಪೋಷಕರಿಗೆ ಜಾಗೃತಿ ತರಗತಿ, ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳಿಗೆ ವಿಶೇಷ ಕಲಿಕಾ ಬೆಂಬಲ ಮತ್ತು ಸಂಜೆ ಲಘು ಉಪಹಾರ ನೀಡಿ ಯೋಜನೆ ಸಿದ್ಧಪಡಿಸಲಾಗಿದೆ. ರಿವಿಷನ್ ಕ್ಲಾಸ್, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಕೌನ್ಸಿಲಿಂಗ್ ಇತ್ಯಾದಿಗಳು ಯೋಜನೆಯ ವಿಶೇಷತೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ, ORC, ಶಾಲಾ PTA ಜಂಟಿಯಾಗಿ ಯೋಜನೆಯನ್ನು ಸಿದ್ಧಪಡಿಸಿದೆ. PTA ಅಧ್ಯಕ್ಷ ರಶೀದ್ ಪೂರಣಂ ಅಧ್ಯಕ್ಷತೆ ವಹಿಸಿದ್ದರು. ವಿಷನ್ 24 ಸಂಚಾಲಕ CK ಮದನನ್ ಯೋಜನೆ ವಿವರಿಸಿದರು. M ಅಬ್ದುಲ್ ರೆಹಮಾನ್, ಅನಸೂಯ, KV ಅನೀಶ್, ಸೂರ್ಯನಾರಾಯಣ ಭಟ್, ಸೌಮಿ ತಂಗಚಂದ್, ಸ್ಮಿತಾ KT ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಗ್ರೆಸ್ ಸಮರಾಗ್ನಿ ರಾಜ್ಯ ಮಟ್ಟದ ಜಾಥಾಕ್ಕೆ ಕಾಸರಗೋಡು ಜಿಲ್ಲಾ ಮಟ್ಟದ ಸಂಘಟನಾ ಸಮಿತಿಯನ್ನು ರಚಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸಿದರು. ಕೆಪಿಸಿಸಿ ಅಧ್ಯಕ್ಷ ಸಂಸದ ಕೆ ಸುಧಾಕರನ್ ಮತ್ತು ವಿರೋಧ ಪಕ್ಷದ ನಾಯಕ BD ಸತೀಶನ್ ನೇತೃತ್ವ ವಹಿಸುವ ಸಮರಾಗ್ನಿ ರಾಜ್ಯ ಮಟ್ಟದ ಜಾಥಾಕ್ಕೆ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಸಂಘಟನಾ ಸಮಿತಿ ರಚಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಸಂಘಟನಾ ಸಮಿತಿ ರಚನಾ ಸಭೆಯನ್ನು ಉದ್ಘಾಟಿಸಿದರು. DCC ಅಧ್ಯಕ್ಷ PK ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. N ಸುಬ್ರಹ್ಮಣ್ಯನ್, ಸೋನಿ ಸೆಬಾಸ್ಟಿಯನ್, PM ನಿಯಾಸ್, KP ಕುഞ്ഞിക്കണ്ണನ್, ಹಕೀಂ ಕುನಿಲ್, K ನೀಲಕಂಠನ್, PA ಅಶ್ರಫ್ ಅಲಿ, ಕರೀಂಬಿಲ್ ಕೃಷ್ಣನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣ್ವತೀರ್ಥ ಶ್ರೀ ಬ್ರಹ್ಮೇಶ್ವರ ರಾಮಾಂಜನೇಯ ಕ್ಷೇತ್ರದಲ್ಲಿ ಪೇಜಾವರ ಮಠದ ಪೀಠಾಧಿಪತಿಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನೂತನ ಸುತ್ತುಪೌಳಿಯ ಲೋಕಾರ್ಪಣೆ ಸೋಮವಾರ ನಡೆಸಲಾಯಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಕಣ್ವತೀರ್ಥ ಶ್ರೀ ಬ್ರಹ್ಮೇಶ್ವರ ರಾಮಾಂಜನೇಯ ಕ್ಷೇತ್ರದಲ್ಲಿ ಪೇಜಾವರ ಮಠದ ಪೀಠಾಧಿಪತಿಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನೂತನ ಸುತ್ತುಪೌಳಿಯ ಲೋಕಾರ್ಪಣೆ ಸೋಮವಾರ ನಡೆಸಲಾಯಿತು. ಕ್ಷೇತ್ರಕ್ಕೆ ಆಗಮಿಸಿದ ಸ್ವಾಮೀಜಿಗಳನ್ನು ಗೋಪಾಲ ಶೆಟ್ಟಿ ಅರಿಬೈಲು ಸೇರಿದಂತೆ ಸಮಸ್ತ ಕಾರ್ಯಕರ್ತರು ಸ್ವಾಗತಿಸಿದರು. ನಂತರ ವಾಸ್ತು ಪೂಜೆ ನಡೆಯಿತು. ರಾಮಸಮುದ್ರದಲ್ಲಿ ಸಮುದ್ರ ಪೂಜೆ ನಡೆಯಿತು. ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮ ಪ್ರತಿಷ್ಠೆ ಸಮಾರಂಭಕ್ಕೆ ತೆರಳಲಿರುವ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ಭಕ್ತರ ಪರವಾಗಿ ಗೌರವಾರ್ಪಣೆ ನೀಡಲಾಯಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಭಕ್ತರು ಫಲ ಪುಷ್ಪ ಕಾಣಿಕೆ ಸಮರ್ಪಿಸಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ ಮಾತೃಪೂಜಾ ಕಾರ್ಯಕ್ರಮ ನಡೆಯಿತು. ನಗರಸಭಾ ಸದಸ್ಯೆ ಸವಿತಾ ಟೀಚರ್ ಉದ್ಘಾಟಿಸಿದರು. ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ ಮಾತೃಪೂಜಾ ಕಾರ್ಯಕ್ರಮ ನಡೆಯಿತು. ನಗರಸಭಾ ಸದಸ್ಯೆ ಸವಿತಾ ಟೀಚರ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. അഡ്വക്കേറ്റ് കരുണാകരൻ നമ്പ്യാർ ഭാഷಣ ಮಾಡಿದರು. ഭാരതത്തിന്റെ സംസ്കാരത്തിന്റെ ശ്രേഷ്ഠത എന്ന് പറയുന്നത് കുടുംബസങ്കല്പമാണ്, മാതൃസങ്കല്പമാണ്. കുടുംബസങ്കല്പത്തിന്റെ കേന്ദ്രബിന്ദു മാതാവ് മാതൃ. അതുകൊണ്ട് കുടുംബസങ്കല്പവും മാതൃസങ്കല്പവും ലോകത്തിൽ വേറെ ഒരു രാജ്യത്തും ഒരു ദേശത്തും കാണാത്ത ഒരു പ്രത്യേകതയാണ് ഭാരതത്തിലുള്ളത്. അതുകൊണ്ട് തന്നെ ഈ രണ്ട് വാക്കുകളെ പ്രതിപാദിക്കുന്ന ധാരാളം പ്രയോഗങ്ങൾ നമ്മൾ കാണാറുണ്ട്, കേൾക്കാറുണ്ട്, ഉച്ചരിക്കാറുണ്ട്. ಬಾಲಗೋಕುಲ ಜಿಲ್ಲಾ ರಕ್ಷಾಧಿಕಾರಿ ಶಂಕರನಾರಾಯಣ ಭಟ್, ನಗರಸಭಾ ಸದಸ್ಯ ವರಪ್ರಸಾದ್ ಕೋಟೆಕಣಿ, ಬಾಲಗೋಕುಲದ ಅಧ್ಯಕ್ಷ ಪ್ರಕಾಶ್ ಕೋಟೆಕಣಿ ಉಪಸ್ಥಿತರಿದ್ದರು. ಬಾಲಗೋಕುಲದ ಶಿಕ್ಷಕಿ ದೀಪ್ತಿ ಮೋದಕರಾಜ್ ಸ್ವಾಗತಿಸಿ ಧನೇಶ್ ಕೋಟೆಕಣಿ ಧನ್ಯವಾದವಿತ್ತರು. ಮಾತೃಪೂಜಾ ಕಾರ್ಯಕ್ರಮದ ನಂತರ ರಕ್ಷಕರ ಸಭೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡನ್ನು ಉತ್ಸಾಹಭರಿತವಾಗಿಸಲು 1M ನೈಟ್ ಜನವರಿ 13 ಶನಿವಾರ ಸಾಯಂಕಾಲ 5 ಗಂಟೆಯಿಂದ ವಿದ್ಯಾನಗರ ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ಅತಿದೊಡ್ಡ ಲೈವ್ ಸಂಗೀತ ರಸದೌತಣ ನಡೆಯಲಿದೆ. ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಆದ ಬುಕ್ ಮೈ ಶೋನಲ್ಲಿ 1M ನೈಟ್ ಟಿಕೆಟ್ಗಳು ಲಭ್ಯವಿದೆ. ಲೈವ್ ಸಂಗೀತ ರಸದೌತಣ 1M ನೈಟ್ ಜನವರಿ 13 ಸಾಯಂಕಾಲ 5 ಗಂಟೆಯಿಂದ ವಿದ್ಯಾನಗರ ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚಿತ್ರನಟ ಹಾಗೂ ನಿರ್ದೇಶಕ ರಮೇಶ್ ಪಿಶ್ರಡಿ, ಡಬ್ಸಿ, ವೇಬಿ ಚಿನ್, ರಬಿನ್ ರಿಚಾರ್ಡ್, ಮಾಪಿಳ ಪಾಟ್ ಗಾಯಕಿ ಸಜಿಲಿ ಸಲೀಂ ಮತ್ತು ತಂಡ, ಖ್ಯಾತ ನೃತ್ಯಗಾರ್ತಿ ಅನ್ನಾ ಪ್ರಸಾದ್ ಮತ್ತು ತಂಡದವರು ಆಗಮಿಸುತ್ತಿದ್ದಾರೆ.
ಚಿತ್ರನಟಿ ಶ್ರೀವಿದ್ಯಾ ಮುಲ್ಲಚ್ಚೇರಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ವನೆಂ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ ಸಿಟಿ ಗೋಲ್ಡ್. ಕಾರ್ಯಕ್ರಮವನ್ನು ಪ್ರೈಮ್ ಲಿಯಾನ್ ಬಿಲ್ಡರ್ಸ್ ಪ್ರಸ್ತುತಪಡಿಸಲಿದ್ದಾರೆ. ನಲಪಾಡ್ ಇಂಟೀರಿಯರ್ಸ್ ಸ್ಟಾರ್ ಚರ್ಗಳ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿವೆ. ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಆದ ಬುಕ್ ಮೈ ಶೋನಲ್ಲಿ ವನೆಂ ನೈಟ್ ಟಿಕೆಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ 8606916003 ಅಥವಾ 9037888488 MB ನಂಬರ್ಗಳಿಗೆ ಸಂಪರ್ಕಿಸಬಹುದು. ജനുവരി 13 മുനിസിപ്പൽ സ്റ്റേഡിയത്തിൽ വൈകുന്നേരം 5 മണിക്കാണ് ഈ പരിപാടി സ്റ്റാർട്ട് ചെയ്യുന്നത്. ഈ പരിപാടിൻ്റെ ചീഫ് ഗസ്റ്റായിട്ട് രമേശ് പിഷാരടിയാണ് ഉണ്ടാകുന്നത്. പിന്നെ ഈ പരിപാടിൻ്റെ മെയിൻ ഹൈലൈറ്റായിട്ട് ഹിപ്പ് ഹോപ്പ് സെൻസേഷനും ഇപ്പോഴത്തെ നിലവിലെ യൂത്ത് ഐക്കണുമായ ഡാബ്സിയാണ് വരാൻ പോകുന്നത്. പിന്നെ ഡാബ്സിൻ്റെ കൂടെ ബേബി ജീനും റിബിൻ റിച്ചാർഡും കൂടെ ഉണ്ടാവും. അത് അല്ലാണ്ട് ഫാമിലിക്ക് വേണ്ടിയിട്ട് ഞങ്ങൾ ഫസ്റ്റ് ടൈമായിട്ട് മാപ്പിള ഫ്യൂഷനാണ് നമ്മൾ അവതരിപ്പിക്കാൻ പോകുന്നത്. സജിലി സലീം ആൻഡ് ടീം ആയിരിക്കും ഉണ്ടാകുന്നത്. പിന്നെ അന്നപ്രസാദിൻ്റെ ഡാൻസ് പെർഫോമൻസ് കൂടിയാണ് ഈ പരിപാടിൻ്റെ ഒരു മെയിൻ ഹൈലൈറ്റായിട്ട് നമ്മൾ പറയുന്നത്. ವನೆಂ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥಾಪಕರಾದ ಮುಹಾಜ್ ಲಸೀಂ ಅಬುಬಕರ್, ಆತಿಶಾ ಅಬ್ದುಲ್ಲಾ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಧನರಾದ ಕಾಸರಗೋಡು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಪಳ್ಳಯಲ್ವೀಡ್. ಗುರುವಾರ ಬೆಳಿಗ್ಗೆ ನಡೆಯಲಿದೆ ಅಂತ್ಯಕ್ರಿಯೆ. ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಮಾಂಗುಟ್ಟತಿಲ್ ಅವರನ್ನು ಕಾರಣವಿಲ್ಲದೆ ಬಂಧಿಸಿದ್ದಾರೆಂದು ಆರೋಪ. ಕಾಸರಗೋಡು ಯೂತ್ ಕಾಂಗ್ರೆಸ್ನ ಪ್ರತಿಭಟನೆ. ಸ್ನೇಹ ನೀಡಿ ಅಪ್ರಾಪ್ತ ಬಾಲಕಿಗೆ ದೌರ್ಜನ್ಯವೆಸಗಿ ಗರ್ಭಿಣಿಯಾಗಿಸಿದ ಪ್ರಕರಣ. ಪೋಕ್ಸೋ ಪ್ರಕರಣದಲ್ಲಿ ಯುವಕ ವಶಕ್ಕೆ. ನಿರ್ಲಕ್ಷ್ಯದ ಹಾದಿಯಿಂದ ಅಭಿವೃದ್ಧಿಯ ಸೀಟಿಯೊಂದಿಗೆ ಮಂಜೇಶ್ವರ ರೈಲು ನಿಲ್ದಾಣ. ವಿವಿಧ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿ. ಕೇರಳ ಬ್ಯಾಂಕ್ ರಿಟೈರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಧರಣಿ ಹೋರಾಟ. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಎಂ ಕೃಷ್ಣನ್ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.